Hello students. So class 8th 9th 10th 11th 12th, so ಎಲ್ಲ ಕ್ಲಾಸ್ದು ವಿಡಿಯೋಸ್ ಆ್ಯಂಡ್ ಹ್ಯಾಂಡ್ ರಿಟನ್ ನೋಟ್ಸ್ದು PDF ಬೇಕಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಸೊ ಎಲ್ಲ ಕ್ಲಾಸ್ದು ವಿಡಿಯೋಸ್ ಆ್ಯಂಡ್ ಹ್ಯಾಂಡ್ ರಿಟನ್ ನೋಟ್ಸು ನಂದು ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಅದ್ರ ಸಲುವಾಗಿ ಫಾಸ್ಟಾಗಿ ಸೊ ಈ ಗೋಲನ್ನು ಎಲ್ಲರೂ ಕಂಪ್ಲೀಟ್ ಮಾಡಬೇಕು. ಓಕೆ, 1000 ಸಬ್ಸ್ಕ್ರೈಬರ್ಸ್. ಸೊ ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರೋದು ಎಕ್ಸಸೈಸ್ 7.3 ಅಭ್ಯಾಸ 7.3. ಸೊ ಇದರಲ್ಲಿ ಯಾವ್ದು ಫಾರ್ಮುಲಾ ನೆನಪಿರಬೇಕು? ಟ್ರ್ಯಾಂಗಲ್ದು ಏರಿಯಾ. ಓಕೆ, ಏರಿಯಾ ಆಫ್ ಟ್ರ್ಯಾಂಗಲ್ ತ್ರಿಭುಜದ ವಿಸ್ತೀರ್ಣ. ಓಕೆ, ಸೊ ಫಾರ್ಮುಲಾ ಏನಿಲ್ಲಿ ಫಸ್ಟಲ್ಲಿ 1/2 ನೆನಪಿಟ್ಕೊಳ್ಬೇಕು. ಅದಾದಮೇಲೆ ಎಕ್ಸ್ ಬ್ರ್ಯಾಕೆಟ್ y ಮೈನಸ್ y ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ y ಮೈನಸ್ y ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ y ಮೈನಸ್ y ಮೀನ್ಸ್ ಟೋಟಲಿ 3 ಟೈಮ್ಸ್ ಬರ್ಕೊಳ್ಬೇಕು. ಅದಾದಮೇಲೆ 1 2 3 1 2 3 ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡಬೇಕು. ಮೀನ್ಸ್ 2 3 ಆದಮೇಲೆ ಸ್ಟಾರ್ಟಿಂಗಿಂದ 1, ನೆಕ್ಸ್ಟ್ 3 3 ಆದಮೇಲೆ ಫಸ್ಟಿಂದ ಬರಬೇಕು 1 2. ಸೊ ಇದು ಏರಿಯಾ ಆಫ್ ಟ್ರ್ಯಾಂಗಲ್ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ. ಓಕೆ, ಸೊ ಒಂದು ಟ್ರ್ಯಾಂಗಲ್ದು 3 ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೋ, 3 ನಿರ್ದೇಶಾಂಕ ಕೊಟ್ಟಿರ್ತಾರೋ. ಸೊ ಇದು ಎ ಪಾಯಿಂಟ್, ಬಿ ಪಾಯಿಂಟ್, ಸಿ ಪಾಯಿಂಟ್. ಇದು x1, y1, ಇದು x2, y2 ಆ್ಯಂಡ್ ಇದು x3, y3. ಸೊ ಮೂರು ನಿರ್ದೇಶಾಂಕ ಉಪಯೋಗಿಸ್ಕೊಂಡು ನಾವು ಇಲ್ಲಿ ಈ ಟ್ರ್ಯಾಂಗಲ್ದು ಏರಿಯಾ ಫೈಂಡ್ ಮಾಡ್ಬೋದು. ಓಕೆ, ಸೊ ಟ್ರ್ಯಾಂಗಲ್ದು ಟೋಟಲ್ ಏರಿಯಾ ಫೈಂಡ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಒನ್ ಎಕ್ಸಸೈಸ್ 7.3. ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ದ ಟ್ರ್ಯಾಂಗಲ್ ಹೂಸ್ ವರ್ಟೈಸಸ್ ಆರ್. ಓಕೆ, ಫಸ್ಟ್ ಒನ್ 3 ವರ್ಟೈಸಸ್ ಕೊಟ್ಟಿದ್ದಲ್ಲಿ. ಓಕೆ, ಓಕೆ, ಅದೇ ರೀತಿ ಶೃಂಗಗಳು ಈ ಕೆಳಗಿನಂತಿರುವ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಟೋಟಲಿ ನಿಮ್ಗೆ 3 ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಆ 3 ಪಾಯಿಂಟ್ಸು ಇಲ್ಲಿ ಆಲ್ರೆಡಿ ಡಯಾಗ್ರಾಮ್ ಇದೆ. ಏನಂತ ಫಸ್ಟ್ ಒನ್ ಎ ಪಾಯಿಂಟ್ 2, 3, ಬಿ ಪಾಯಿಂಟ್ -1, 0, ಸಿ ಪಾಯಿಂಟ್ 2, -4. ಸೊ ಪ್ರತಿಯೊಂದಕ್ಕೂ ನೀವು ನೇಮಿಂಗ್ ಮಾಡಬೇಕಿಲ್ಲಿ. ಫಸ್ಟ್ ಒನ್ x1 y1, ಓಕೆ, ಸೆಕೆಂಡ್ x2 y2, ಥರ್ಡ್ x3 y3. ಓಕೆ, ಸೊ ಫಾರ್ಮುಲಾ ಏನು? ಜಸ್ಟ್ ಏರಿಯಾ ಆಫ್ ಟ್ರ್ಯಾಂಗಲ್, ಕಾಪಿ ಪೇಸ್ಟ್. ಓಕೆ, ಸೊ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ ನಮ್ಗೆ ಗೊತ್ತಿದೆ ಇದು. ಸೊ ಈ ಫಾರ್ಮುಲಾದಲ್ಲಿ ಏನು ಮಾಡಬೇಕು? ಜಸ್ಟ್ ನಾವು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಫಸ್ಟ್ ಒನ್ ಸೊಲ್ಯೂಷನ್. ಸೊ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ, ಏರಿಯಾ ಆಫ್ ಎ ಬಿ ಸಿ. ಓಕೆ, ಸೊ 1/2 bracket. Okay, so first
brackets as it is. Okay, x1, x2, x3 values. Okay, x1 is 2, ಅದೇ ರೀತಿ x2 ವ್ಯಾಲ್ಯೂ -1, x3 ವ್ಯಾಲ್ಯೂ 2. ಓಕೆ, ದೆನ್ y2 ಮೈನಸ್ y3 ಇದು ಬ್ರ್ಯಾಕೆಟ್. y2 ಮೈನಸ್ y3 ಅಂದರೆ y2 0 ಮೈನಸ್ y3 -4. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4. ಓಕೆ, ಅದೇ ರೀತಿ ಸೆಕೆಂಡ್ ಬ್ರ್ಯಾಕೆಟ್ ಇಲ್ಲಿ y3 ಮೈನಸ್ y1, y3 ವ್ಯಾಲ್ಯೂ -4 ಮೈನಸ್ y1 ವ್ಯಾಲ್ಯೂ 3. ಓಕೆ, ಲಾಸ್ಟ್ ಬ್ರ್ಯಾಕೆಟ್ y1 ಮೈನಸ್ y2, y1 ಎಷ್ಟಲ್ಲಿ 3 ಮೈನಸ್ y2 ವ್ಯಾಲ್ಯೂ 0. ಸೊ ಇದು ನಮ್ಮದು ಬ್ರ್ಯಾಕೆಟ್ ಕಂಪ್ಲೀಟ್ ಆಯಿತು. ಓಕೆ, ಸೊ 1/2 2 ಬ್ರ್ಯಾಕೆಟ್. ಓಕೆ, ನಾವು ಡೈರೆಕ್ಟಾಗಿ ವ್ಯಾಲ್ಯೂ ಬರ್ಕೋತೀನಿ ಇಲ್ಲಿ. ಸೊ ಇದು 0 + 4 ಅಂದ್ರೆ 4 ಆಗ್ತದೆ. ಸೊ 2 × 4 8. ಅದೇ ರೀತಿ -4 ಆ್ಯಂಡ್ -3 -7, ಮೈನಸ್ ಇಂಟು ಮೈನಸ್ ಪ್ಲಸ್ 1 × 7 7. ಲಾಸ್ಟ್ ಒನ್ 2. ಸೊ 3 - 0 ಇದು 3, 2 × 3 6. ಸೊ +6. ಓಕೆ, ಸೊ 1/2 8 + 7 15, 15 + 6 21 × 21. ಸೊ 21 half ಎಷ್ಟು 10.5 ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ ಟ್ರ್ಯಾಂಗಲ್ ಎ ಬಿ ಸಿ ಏರಿಯಾ ಎಷ್ಟು ಬಂತಿಲ್ಲಿ ವಿಸ್ತೀರ್ಣ 10.5 ಸ್ಕ್ವೇರ್ ಯೂನಿಟ್ಸ್. ಓಕೆ, ಆ್ಯಂಡ್ PDF ಆಲ್ರೆಡಿ ಲಿಂಕ್ ಶೇರ್ ಮಾಡಿರ್ತೀನಿ ಟೆಲಿಗ್ರಾಮಲ್ಲಿ PDF ಇರ್ತದಲ್ಲ, ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ, ದೆನ್ ಸೆಕೆಂಡ್ ಕ್ವಶನ್. ಆಲ್ರೆಡಿ ಟ್ರ್ಯಾಂಗಲ್ದು ನಾನು ನೇಮಿಂಗ್ ಮಾಡಿದ್ದೀನಿ ಇಲ್ಲಿ PQR ಅಂತ. ಸೊ P ಪಾಯಿಂಟ್ -5, -1, Q ಪಾಯಿಂಟ್ 3, -5 ಆ್ಯಂಡ್ R ಪಾಯಿಂಟ್ 5, 2. ಓಕೆ, ಇವಾಗ ಜಸ್ಟ್ ನಾವು ಟ್ರ್ಯಾಂಗಲ್ PQRದು ಏರಿಯಾ ಫೈಂಡ್ ಮಾಡಬೇಕು. ಸೊ 1/2 ಫಾರ್ಮುಲಾ, ಸೇಮ್ ಫಾರ್ಮುಲಾ this one. Okay, x1 y2 minus y3. So first one x1 x2 x3 values ಏನೇನು ಬರ್ತವೆ ಇಲ್ಲಿ. ಸೊ ಇದು x1 y1, ಅದೇ ರೀತಿ x2 y2, x3 y3. x1 ವ್ಯಾಲ್ಯೂ -5, ನೆಕ್ಸ್ಟ್ x2 ವ್ಯಾಲ್ಯೂ +3, x2 ಆಯಿತಾ, x3 ವ್ಯಾಲ್ಯೂ 5. ಓಕೆ, ಸೊ ಬ್ರ್ಯಾಕೆಟಲ್ಲಿ ಫಸ್ಟ್ ಒನ್ y2 ಮೈನಸ್ y3. y2 ಏನಾಗ್ತದೆ ಇಲ್ಲಿ -5 ಆ್ಯಂಡ್ ಮೈನಸ್. ಓಕೆ, y3 ವ್ಯಾಲ್ಯೂ 2. ಅದೇ ರೀತಿ ಸೊ ನೆಕ್ಸ್ಟ್ y3 ಮೈನಸ್ y1, y3 2 ಮೈನಸ್ y1 ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ -1 ಅಂತಿದೆ. ಸೊ ಮೈನಸ್ ಇಂಟು ಮೈನಸ್ +1. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ 3 1 2. ಸೊ y1 ಮೈನಸ್ y2, -1 ಮೈನಸ್ y2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ -5. ಸೊ ಮೈನಸ್ ಇಂಟು ಮೈನಸ್ +5. ಸೊ ಇದು 1/2 ಬ್ರ್ಯಾಕೆಟ್. ಸೊ -5 ಆ್ಯಂಡ್ -2 ಎಷ್ಟಾಗ್ತದೆ ಇಲ್ಲಿ -7. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 5 × 7 35. ಅದೇ ರೀತಿ 2 + 1 3, 3 × 3 9. ಸೊ +9. -1 + 5 4 ಆಗ್ತದೆ ಇಲ್ಲಿ, 5 × 4 20. ಸೊ +20. ಓಕೆ, ಸೊ 1/2 ಇಂಟು, ಸೊ ಇಲ್ಲಿ 35 + 9. ಸೊ 44 + 20 64. ಸೊ 64ದಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದೆ 32. ಸೊ ಆನ್ಸರ್ 32 ಸ್ಕ್ವೇರ್
ಯೂನಿಟ್ಸ್. ಓಕೆ, 32 ಚದರ್ ಮಾನಗಳು ಪಿ ಕ್ಯೂ ಆರ್ನ ವಿಸ್ತೀರ್ಣ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಇನ್ ಈಚ್ ಆಫ್ ದ ಫಾಲೋವಿಂಗ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಓಕೆ, ಫಸ್ಟ್ ಆಫ್ ಆಲ್ 3 ಪಾಯಿಂಟ್ಸ್ ಕೋಲಿನಿಯರ್ ಇದ್ದಾಗ ಅಲ್ಲಿ ಒಂದು ಟ್ರ್ಯಾಂಗಲ್ ಯಾವ ರೀತಿ ಕ್ರಿಯೇಟ್ ಆಗ್ತದೆ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇದು ಒಂದು 3 ಪಾಯಿಂಟ್ಸ್ ಈ ರೀತಿ. ಓಕೆ, ಮೀನ್ಸ್ ಇಲ್ಲಿ ಒಂದು ಟ್ರ್ಯಾಂಗಲ್ ಈ ರೀತಿ ಕ್ರಿಯೇಟ್ ಆಗ್ಬೋದಾ? ಕರೆಕ್ಟ್. ಅಂದರೆ ಇಲ್ಲೊಂದು ಸಮಥಿಂಗ್ ಏರಿಯಾ ಸಿಗ್ಲತ್ತದ, ನಿಮಗೆ ಏರಿಯಾ ಸಿಗ್ಲತ್ತದ, ರೈಟ್. ಸೊ ಫಸ್ಟ್ ಪಾಯಿಂಟ್ ಇದು ಎ ಬಿ ಸಿ. ಓಕೆ, ಎ ಬಿ ಸಿ, ಎ ಬಿ ಆ್ಯಂಡ್ ಇದು ಸಿ ಪಾಯಿಂಟ್ ಏನಿದೆ, ಈ ಸಿ ಪಾಯಿಂಟ್ ಎ ಬಿದ ಮಿಡಲಲ್ಲೇ ಎಲ್ಲಾದರೂ ಬಂತು. ಮೀನ್ಸ್ ಏನಾಗ್ತದೆ, ಇದು ಒಂದು ಫ್ಲ್ಯಾಟ್ ಸ್ಟ್ರೇಟ್ ಲೈನ್ಸ್ ಆಗ್ತಾವೆ ಇಲ್ಲಿ. ಸೊ ಯಾವುದು ಐಕ್ಯಗೊಳ್ಳುವ ರೇಖೆಗಳು ಆ ರೀತಿ, ಮೀನ್ಸ್ ಒಂದ್ರ ಮೇಲೆ ಒಂದೆಲ್ಲ ಟಚ್ ಆಗ್ಲತ್ತವೆ. ಸೊ ಏರಿಯಾ ಎಷ್ಟಾಗ್ತದೆ ಇಲ್ಲಿ? ವಿಸ್ತೀರ್ಣ 0. ಕರೆಕ್ಟಾ? ಸೊ ಇಲ್ಲಿ ಯಾವುದೇ ನಿಮ್ಗೆ ಪ್ಲೇಸ್ ಸಿಗಲ್ಲ ಇಲ್ಲಿ, ಅಂದ್ರೆ ಏರಿಯಾ ಏನಾಗ್ತದೆ? 0 ಆಗ್ತದೆ. ಸೊ ಅವ್ರ ಕ್ವಶನ್ ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಕೆಳಗಿನ ಪ್ರತಿಯೊಂದರಲ್ಲೂ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ, ಮೀನ್ಸ್ ಆ 3 ಪಾಯಿಂಟ್ಸಿಂದ ನಾವು ಆ ಟ್ರ್ಯಾಂಗಲ್ ಏರಿಯಾ 0 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ? ಸೊ 3 ಪಾಯಿಂಟ್ಸ್. ಫಸ್ಟ್ ಒನ್, ಓಕೆ, ಸೊ ಎ ಪಾಯಿಂಟ್ 7, -2. ಸೊ ಇಲ್ಲಿ ಮಿಡಲಲ್ಲಿ ಎಲ್ಲಾದರೂ ಒಂದು ಬಿ ಪಾಯಿಂಟ್ ಆರ್ ಸಿ ಪಾಯಿಂಟ್ ಯಾವುದು ತೊಗೊಳ್ಬೋದು. ಓಕೆ, ಬಿ ಪಾಯಿಂಟ್ 5, 1 ಆ್ಯಂಡ್ ಲಾಸ್ಟ್ ಸಿ ಪಾಯಿಂಟ್ 3, ಕೆ. ಓಕೆ, ನೆಕ್ಸ್ಟ್, ಸೊ ಇದು ಒಂದು ಟ್ರ್ಯಾಂಗಲ್ ಯಾವ ರೀತಿ ಆಗ್ಲತ್ತು? ಫ್ಲ್ಯಾಟ್ ಟ್ರ್ಯಾಂಗಲ್, ಮೀನ್ಸ್ ಸೊ ಬೇರೆ ಎಲ್ಲೋ ಪಾಯಿಂಟ್ ಬರೋದು, ಆ ಪಾಯಿಂಟ್ ಇದೇ ಲೈನ್ ಮೇಲೆ ಬರ್ತಾ ಇದೆ ಆ ರೀತಿ. ಓಕೆ, ಸೊ ಟ್ರ್ಯಾಂಗಲ್ ಎ ಬಿ ಸಿ ಏರಿಯಾ ಎಷ್ಟಾಗ್ತದೆ ಇಲ್ಲಿ? ಟ್ರ್ಯಾಂಗಲ್ ಎ ಬಿ ಸಿ ಏರಿಯಾ ವಿಸ್ತೀರ್ಣ 0 ಆಗ್ತದೆ, ರೈಟ್. ಸೊ ನೀವು ಫಾರ್ಮುಲಾ ಹಾಕ್ಕೊಂಡು =0 ಅಂತ ಬರ್ಕೋಬೋದಾ? ಸೊ ದಿಸ್ ಈಸ್ x1 y1 x2 y2 x3 y3. ಓಕೆ, ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ, ಕಾಪಿ ಪೇಸ್ಟ್. ಓಕೆ, ಸೊ ಏರಿಯಾ ಆಫ್ ಟ್ರ್ಯಾಂಗಲ್ ಎಷ್ಟೊಂದು ಗೊತ್ತಾಯ್ತು ನಮಗೆ ಇಲ್ಲಿ? 0 = ಸೊ ಇದು 1/2 x1 x2 x3. ಓಕೆ, ಸೊ ಫಸ್ಟ್ ಬ್ರ್ಯಾಕೆಟ್, ಸೆಕೆಂಡ್ ಬ್ರ್ಯಾಕೆಟ್, ಥರ್ಡ್ ಬ್ರ್ಯಾಕೆಟ್, ಟೋಟಲ್ ಆಗಿ 3 ಬ್ರ್ಯಾಕೆಟ್ಸ್ ತೊಗೊಳ್ಬೇಕು. ಸೊ ಫಸ್ಟ್ ಒನ್ x1 ಎಷ್ಟಿಲ್ಲಿ? 7, x2 5, x3 3. ನೆಕ್ಸ್ಟ್ ಏನಾಗ್ತದೆ ಇಲ್ಲಿ? 1 2 3, ಮೀನ್ಸ್ y2 - y3 ಮಾಡ್ಕೋಬೇಕು. ನೆಕ್ಸ್ಟ್ 2 3 1, ಇಲ್ಲಿ y3 - y1, ಅದೇ ರೀತಿಲಿ 3 1 2, ಸೊ y1 - y2. ಕರೆಕ್ಟ್. ಸೊ y2 - y3, y2 ವ್ಯಾಲ್ಯೂ 1 ಮೈನಸ್ y3 ವ್ಯಾಲ್ಯೂ k, ಸೊ 1 - k. ನೆಕ್ಸ್ಟ್ y3 - y1, y3 ವ್ಯಾಲ್ಯೂ k ಮೈನಸ್ y1 ವ್ಯಾಲ್ಯೂ -2, ಸೊ -× -+2. ನೆಕ್ಸ್ಟ್ y1 - y2, y1 ವ್ಯಾಲ್ಯೂ -2 ಮೈನಸ್ y2 ವ್ಯಾಲ್ಯೂ 1, ಸೊ ಇದು 1. ಓಕೆ, ಸೊ ಇದು ಡಿವೈಡೆಡ್ ಬೈ 2, ಲೆಫ್ಟಿಗೆ ಹೋಗಿ ಏನಾಗ್ತದೆ? × 2 ಆಗ್ತದೆ. ಸೊ 0 × 2, ಲೆಫ್ಟ್ ಅಂತೂ 0. ಸೊ ರೈಟ್ ಸೈಡ್, ಸೊ 7 ಇಂಟು ಬ್ರ್ಯಾಕೆಟ್, 7 ಇಂಟು ಬ್ರ್ಯಾಕೆಟ್, ಸೊ 7 × 1 7 ಮೈನಸ್ 7 × k 7k ಪ್ಲಸ್ 5 ಇಂಟು ಬ್ರ್ಯಾಕೆಟ್,
5 into k 5k plus 5 into 2 10. Last one 3 into okay bracket values simplify ಮಾಡಿದ್ರೆ ಎಷ್ಟಾಗ್ತದೆ -2 -1 -3 so 3 into -3 -9. okay so the left side value 0 equals to so numbers 7 okay 10 minus 9 ಎಷ್ಟಾಗ್ತದೆ 10 minus 9 1 ಆಗ್ತದೆ ಇದು ಸೊ ಇದು ಫಸ್ಟ್ ಇಲ್ಲಿ 7 plus 1 8 okay 7 plus 1 8 next minus 7k plus 5k so ಇದು minus 2k now minus 2k ಲೆಫ್ಟ್ ಅಲ್ಲಿ ತೊಗೊಂಡಾಗ ಏನಾಗ್ತದೆ plus 2k ರೈಟ್ ಸೈಡಲ್ಲಿ ಓನ್ಲಿ 8 so k is equals to 8 divided by 2 so 2 ones are 2 twos are 4 sorry so 2 fours are 8 sorry k value ಎಷ್ಟು ಬಂತಿಲ್ಲಿ 4 okay next second question so 8 comma 1 k comma minus 4 2 comma minus 5 okay second question values 3 points so pqr ಅಂತ ಹೆಸರು ಕೊಡ್ತೀನಿ ಅದಕ್ಕೆ ಫಸ್ಟ್ ಪಾಯಿಂಟ್ 8 comma 1 next q point k comma minus 4 r point 2 comma minus 5 ಸೊ ಇದೊಂದು ಪಿ ಕ್ಯೂ ಆರ್ ಟ್ರ್ಯಾಂಗಲ್ ಸೊ ಇಲ್ಲಿ ಏರಿಯಾ 0 ಅಂತ ಕನ್ಸಿಡರ್ ಆಗ್ಲತ್ತದ ಸೊ ಪಿ ದಿಸ್ ಇಸ್ ಕ್ಯೂ ದಿಸ್ ಇಸ್ ಆರ್ ಓಕೆ ಸೊ ಇಲ್ಲಿ ಟ್ರ್ಯಾಂಗಲ್ ಯಾವ ರೀತಿ ಕ್ರಿಯೇಟ್ ಆಗ್ಲತ್ತದ ಕಂಪ್ಲೀಟಾಗಿ ಸ್ಟ್ರೇಟ್ ಲೈನ್ ಅಂದ್ರೆ ಏರಿಯಾ 0 ಅಗೇನ್ ಕಾಪಿ ಪೇಸ್ಟ್ ಓಕೆ so the area of triangle first point x1 y1 second x2 y2 third x3 y3 okay so area of triangle estili 0 is equals to so the 1 by 2 now first bracket plus second bracket plus third bracket okay so first x1 x2 x3 values 8 k and 2 x1 x2 x3 next y2 minus y3 y2 value minus 4 minus y3 value minus 5 so minus into minus plus 5 next second bracket y3 minus y1 y3 value minus 5 minus y1 value 1 okay last one y1 minus y2 y1 is still 1 minus y2 value so minus 4 idalla so minus into minus plus 4 so 2 will into again 0 so idu 0 into 2 equals to first one first bracket 5 minus 4 idu 1 ಆಗ್ತದ so 8 into 1 8 next minus 5 minus 1 ಇದು minus 6 ಆಗ್ತದ so k into minus 6 minus 6k so third one 4 plus 1 is 5 2 into 5 is 10 so plus 10 okay so ಇದು 0 into 0 0 into 2 0 minus 6k left ಗೆ ಬಂದರೆ ಏನಾಗ್ತದೆ plus 6k equals to 8 plus 10 is 18 and okay so 0 plus 6k continue ಇಲ್ಲಿ 6k equals to 18 so k is equals to 18 divided by 6 so 6 3s are 18 k value ಎಷ್ಟು ಬಂತು 3 k value 3 okay next question number 3 so
ಸೊ ವ್ಯಾಲ್ಯೂಸ್ ಓಕೆ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಲ್ಲಿ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ ಆಫ್ ದ ಟ್ರಯಾಂಗಲ್ whose vertices. ಸೊ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಫೈಂಡ್ ರೇಷಿಯೋ ಆಫ್ ದಿಸ್ ಏರಿಯಾ ಟು ದ ಏರಿಯಾ ಆಫ್ ದ ಗಿವನ್ ಟ್ರಯಾಂಗಲ್. ಓಕೆ, ಸೊ 3 ಪಾಯಿಂಟ್ಸ್ ಕೊಟ್ಟಿದ್ದಾರಂತ. ಶೃಂಗಬಿಂದುಗಳನ್ನು ಹೊಂದಿರುವ ತ್ರಿಭುಜದ ಬಾಹುಗಳ ಮಧ್ಯಬಿಂದು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಅದಾದಮೇಲೆ ತ್ರಿಭುಜ ಮತ್ತು ದತ್ತ ತ್ರಿಭುಜದ ಅನುಪಾತ ಕಂಡುಹಿಡಬೇಕು. ಓಕೆ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಟ್ರಯಾಂಗಲ್ ಎ ಬಿ ಸಿ, ಒಂದು ಟ್ರಯಾಂಗಲ್. ಓಕೆ, ಈ ರೀತಿ ಎ ಬಿ ಸಿ ಒಂದು ಟ್ರಯಾಂಗಲ್. ಓಕೆ, ಸೊ ಇದ್ರದ್ದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರಂತಿಲ್ಲಿ 0, -1, ಅದೇ ರೀತಿ 2, 1, ಲಾಸ್ಟ್ ಸಿ ಪಾಯಿಂಟ್ 0, 3. ಓಕೆ, ನಾವು ಏನು ಹೇಳ್ತಾ ಇದ್ದಾರೆ ಕ್ವಶನಲ್ಲಿ, ಈ ಲೈನ್ಸ್ದು ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದ್ಮೇಲೆ ನಿಮಗೆ ಮತ್ತೊಂದು ಟ್ರಯಾಂಗಲ್ ಸಿಗ್ತದಂತ. ಎಕ್ಸಾಂಪಲ್, ಇದನ್ನು ಎ ಬಿ ಲೈನ್ ಇದೆ ಅಲ್ಲ, ಸೊ ಎ ಬಿ ಲೈನ್ದು ಮಿಡ್ ಪಾಯಿಂಟ್ ಅಂದರೆ ಎಕ್ಸಾಕ್ಟ್ ಮಿಡಲ್ನಲ್ಲಿ ಈ ಪಾಯಿಂಟ್. ಅದೇ ರೀತಿ ಎ ಸಿ ಲೈನ್, ಓಕೆ, ಎ ಸಿ ಲೈನ್ದು ಮಿಡ್ ಪಾಯಿಂಟ್ ಇಲ್ಲೊಂದು, ಲಾಸ್ಟ್ ಒನ್ ಬಿ ಸಿ ಲೈನ್ದು ಮಿಡ್ ಪಾಯಿಂಟ್ ಎಕ್ಸಾಕ್ಟ್ ಮಿಡಲ್ನಲ್ಲಿ. ಓಕೆ, ಸೊ ಈ 3 ಪಾಯಿಂಟ್ ಜಾಯಿನ್ ಮಾಡಿದ್ಮೇಲೆ ನಿಮಗೆ ಮತ್ತೊಂದು ಟ್ರಯಾಂಗಲ್ ಸಿಗ್ತದೆ ಈ ರೀತಿ. ಓಕೆ, ಸೊ ಇದು ರೆಡ್ ಕಲರ್ದು ನೀವು ಟ್ರಯಾಂಗಲ್ದು ಏರಿಯಾ ಫೈಂಡ್ ಮಾಡಬೇಕು. ಓಕೆ, ಸೊ ಇದು ಏರಿಯಾ ವಿಸ್ತೀರ್ಣ ಫೈಂಡ್ ಮಾಡಬೇಕು. ಸೊ ಇದಕ್ಕೆ ನೇಮಿಂಗ್ ಮಾಡೋಣ ಪಿ ಕ್ಯೂ ಆರ್. ಸೊ ಪಿ ಪಾಯಿಂಟ್, ದೆನ್ ಕ್ಯೂ ಪಾಯಿಂಟ್, ಆರ್ ಪಾಯಿಂಟ್. ಓಕೆ, ಸೊ ನೀವು ಟ್ರಯಾಂಗಲ್ ಏರಿಯಾ ಫೈಂಡ್ ಮಾಡ್ಬೇಕಂದ್ರೆ ನಿಮ್ಗೆ ಕೋಆರ್ಡಿನೇಟ್ಸ್ ವ್ಯಾಲ್ಯೂಸ್ ಬೇಕು. ಬಟ್ ಪಿ ಕೋಆರ್ಡಿನೇಟ್ ನಿಮ್ಗೆ ಗೊತ್ತಿಲ್ಲ, ಕ್ಯೂ ಕೋಆರ್ಡಿನೇಟ್ ಗೊತ್ತಿಲ್ಲ, ಆರ್ ಕೋಆರ್ಡಿನೇಟ್ನೂ ಗೊತ್ತಿಲ್ಲ, ರೈಟ್. ಸೊ ಇದು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಓಕೆ, ಬಟ್ ನಿಮಗೆ ಸೆಕ್ಷನ್ ಫಾರ್ಮುಲಾ ಗೊತ್ತಿದೆ, ರೈಟ್. ಭಾಗ ಪ್ರಮಾಣ ಸೂತ್ರ. ಎ ಬಿ ಲೈನ್ದು ಮಿಡ್ ಪಾಯಿಂಟ್ ಪಿ ಅಂದಾಗ ಫಾರ್ಮುಲಾ ಏನಾಗ್ತದೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಡೈರೆಕ್ಟಾಗಿ ಮಿಡ್ ಪಾಯಿಂಟ್ ಇದ್ದಾಗ ಸೆಕ್ಷನ್ ಫಾರ್ಮುಲಾ ಏನು, ಸೊ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಅಂದ್ರೆ ನೀವು 3 ಪಾಯಿಂಟ್ಸ್ ಫೈಂಡ್ ಮಾಡ್ಬೋದಾ ಇವಾಗ, ಪಿ ಪಾಯಿಂಟ್, ಕ್ಯೂ ಪಾಯಿಂಟ್, ಆರ್ ಪಾಯಿಂಟ್. ಓಕೆ, ಸೊ ನಾನು ಪಿ ಪಾಯಿಂಟ್ ಫೈಂಡ್ ಮಾಡ್ಬೇಕಂದಾಗ ಸೊ ಇದು ಯಾವುದ್ಯಾವ್ದ್ರದ್ದು ಮಿಡಲ್ನಲ್ಲಿದೆ ಅದು ನೀವು ನೋಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಡಿನಾಮಿನೇಟರ್ ವ್ಯಾಲ್ಯೂ 2. ಓಕೆ, ಇದು ಸೇಮ್. ಅದೇ ರೀತಿ ಕ್ಯೂ ಪಾಯಿಂಟ್ನೂ ಸೇಮ್ ಆಗ್ತದೆ ಇಲ್ಲಿ. ಲಾಸ್ಟ್ ಒನ್ ಆರ್ ಪಾಯಿಂಟ್. ಏನಿಲ್ಲ, x1 + x2 ಎಲ್ಲದಕ್ಕೂ ಬರಿತಾ ಹೋಗಬೇಕು, ಆ್ಯಂಡ್ y1 + y2 ಎಲ್ಲದಕ್ಕೂ ಬರಿತಾ ಹೋಗ್ಬೇಕು. ಫಸ್ಟ್ ಪಿ ಯಾವುದು, ಸೊ 2 ಕೋಆರ್ಡಿನೇಟ್ಸ್ ಮಿಡಲ್ನಾಗದ, ಯಾವುದು 2 ಪಾಯಿಂಟ್ಸ್ ಮಿಡಲ್ನಾಗದ ಇಲ್ಲಿ, ಪಿ ಪಾಯಿಂಟ್ ಎ ಆ್ಯಂಡ್ ಬಿ, ಕರೆಕ್ಟಾ. ಸೊ ಇದಕ್ಕೆ ನೀವು ಈ ಪಾರ್ಟ್ x1 ಅಂತ ಕನ್ಸಿಡರ್ ಮಾಡಬೇಕು. ಸೊ x1 ಅದು ಅದರ x2 ಏನಾಗ್ತದೆ ಇಲ್ಲಿ ಬಿ ಪಾಯಿಂಟ್ ಆಗ್ತದೆ. ಸೊ ಜಸ್ಟ್ ನೋಡ್ತಾ ಹೋಗ್ಬೇಕು ಎ ಮತ್ತು ಬಿದು ಫಸ್ಟ್ ಎಕ್ಸ್ ಪಾರ್ಟ್ಸ್. ಸೊ 0 + 2, ಓಕೆ, ಆ್ಯಂಡ್ ವೈ ಪಾರ್ಟ್ಸ್ ನೋಡ್ಬೇಕು ಇವಾಗ. ವೈಯಲ್ಲಿ -1 ಆ್ಯಂಡ್ +1, ಕರೆಕ್ಟ್. ಸೊ -1 + 1. ಸೊ ಇದು ಪಿ ಪಾಯಿಂಟ್. ನೆಕ್ಸ್ಟ್ ಕ್ಯೂ ಪಾಯಿಂಟ್ ಯಾವುದು 2 ಪಾಯಿಂಟ್ಸ್ ಮಿಡಲ್ನಲ್ಲಿದೆ, ಬಿ ಆ್ಯಂಡ್ ಸಿ. ಸೊ ಬಿದ್ನು ಇದು x1, ಇದು x2 ಈ ರೀತಿ. ಓಕೆ, ಅಂದರೆ 2 + 0, ಆ್ಯಂಡ್ ವೈ ಪಾರ್ಟ್ಸ್ ಇದು 1, ಇದು 3. ಸೊ ಇದು 1 + 3. ಲಾಸ್ಟ್ ಆರ್ ಪಾಯಿಂಟ್. ಸೊ ಇದು ಸಿ ಆ್ಯಂಡ್ ಎ ಮಿಡಲ್ನಲ್ಲಿದೆ. ಸೊ ಎಕ್ಸ್ ಪಾರ್ಟ್
0 plus 0, y part 3 minus 1. ಸೊ ಎಲ್ಲ ವ್ಯಾಲ್ಯೂಸ್ ಸಿಗ್ತಾ ಇವಾಗ. ಫಸ್ಟ್ ಒನ್ 0 plus 2 ಅಂದ್ರೆ 2 ಆಗ್ತದೆ, 2/2. ಸೊ ಪಿ ಪಾಯಿಂಟ್ 2/2 ಅಂದ್ರೆ 1. ನೆಕ್ಸ್ಟ್ 1 minus 1 0, 0/2 ಅಂದ್ರೆ 0. ಸೊ ಪಿ ಪಾಯಿಂಟ್ ಸಿಕ್ತು ನಮ್ಗೆ ಇಲ್ಲಿ 1, 0. ನೆಕ್ಸ್ಟ್ ಅದೇ ರೀತಿ ಕ್ಯೂ ಪಾಯಿಂಟ್ 2 plus 0 2 ಆಗ್ತದೆ, 2/2 ಮೀನ್ಸ್ 1. 1 plus 3 4, 4/2 ಮೀನ್ಸ್ 2. ಸೊ ಕ್ಯೂ ಪಾಯಿಂಟ್ ಏನಾಯ್ತು ಇಲ್ಲಿ 1, 2. ಲಾಸ್ಟ್ ಒನ್ ಆರ್ ಪಾಯಿಂಟ್. ಸೊ 0/2 ಮೀನ್ಸ್ 0 ಓನ್ಲಿ. 3 minus 1 ಅಂದ್ರೆ 2 ಆಗ್ತದೆ, 2/2 ಅಂದ್ರೆ 1. ಸೊ ಆರ್ ಪಾಯಿಂಟ್ 0, 1. 0, 1. ಸೊ ನಿಮ್ಗೆ ಇವಾಗ ಪಾಯಿಂಟ್ಸ್ನೂ ಗೊತ್ತಾಯಿತು, ನೀವು ಏರಿಯಾನೂ ಫೈಂಡ್ ಮಾಡ್ಬೋದು ಇವಾಗ, ರೈಟ್. ಸೊ ಏರಿಯಾ ಫಾರ್ಮುಲಾ ಆಲ್ರೆಡಿ ಕಾಪಿ ಆಯ್ತಲ್ಲ, ಪೇಸ್ಟ್. ಓಕೆ, ಸೊ ಇದು ಏರಿಯಾ ಫಾರ್ಮುಲಾ. ಏನು ಮಾಡ್ಬೇಕು ಈಗ ಇವಾಗ ಫಸ್ಟ್ ಸೊ ಪಿ ಕ್ಯೂ ಆರ್ ಟ್ರ್ಯಾಂಗಲ್ದು ಏರಿಯಾ ಫೈಂಡ್ ಮಾಡೋಣ ಫಸ್ಟ್. ಸೊ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಇದರದ್ದು ಏರಿಯಾ. ಓಕೆ, ಸೊ 1/2 ಬ್ರ್ಯಾಕೆಟ್. ಸೊ ಫಸ್ಟ್ ಬ್ರ್ಯಾಕೆಟ್ ಪ್ಲಸ್ ಸೆಕೆಂಡ್ ಬ್ರ್ಯಾಕೆಟ್ ಪ್ಲಸ್ ಥರ್ಡ್ ಬ್ರ್ಯಾಕೆಟ್. ಇವಾಗ ಪಿ ಕ್ಯೂ ಆರ್ ಪಾಯಿಂಟ್ಸ್ ಇಲ್ಲೇ ಇದಲ್ಲ. ಸೊ ಫಸ್ಟ್ ಒನ್ x1, ಇದು x1, x1 y1, x2 y2, x3 y3. ಫಾಸ್ಟಾಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಪಾಯಿಂಟ್ x1 x2 x3 1 1 0 ಮೀನ್ಸ್ 1 1 0. ನೆಕ್ಸ್ಟ್ ಏನಾಗ್ತದೆ y2 minus y3. y2 ಎಷ್ಟಿಲ್ಲಿ 2 ಮೈನಸ್ y3 ವ್ಯಾಲ್ಯೂ 1, ಸೊ 2 minus 1. ನೆಕ್ಸ್ಟ್ y3 minus y1. y3 ವ್ಯಾಲ್ಯೂ 1 ಮೈನಸ್ y1 ವ್ಯಾಲ್ಯೂ 0. ಲಾಸ್ಟ್ ಬ್ರ್ಯಾಕೆಟ್ y1 minus y2. y1 ವ್ಯಾಲ್ಯೂ 0 ಮೈನಸ್ y2 ವ್ಯಾಲ್ಯೂ 2. ಓಕೆ, ಸೊ ಇದು ನಮ್ಮದು ಫಾರ್ಮುಲಾ ಕಂಪ್ಲೀಟ್ ಆಯಿತು. ಸೊ ಆನ್ಸರ್ 1/2 ಬ್ರ್ಯಾಕೆಟ್. ಸೊ 2 minus 1 ಅಂದ್ರೆ 1, 1 into 1 ಅಗೇನ್ 1. ಅದೇ ರೀತಿ 1 minus 0 ಅಂದ್ರೂ 1 ಆಗ್ತದೆ. ಸೊ 1 into 1 1 ಪ್ಲಸ್ 1. ಲಾಸ್ಟ್ ಒನ್ 0 minus 2, ಇದು -2 ಆಗ್ತದೆ. ಸೊ 0 into -2 0 ಓನ್ಲಿ. ಓಕೆ, ಸೊ ಬ್ರ್ಯಾಕೆಟಲ್ಲಿ ಎಷ್ಟಾಗ್ತದೆ 1/2 ಇಂಟು 1 plus 1 plus 0 2. ಸೊ 2 to ಕ್ಯಾನ್ಸಲ್. ಆನ್ಸರ್ 1 ಸ್ಕ್ವೇರ್ ಯೂನಿಟ್ಸ್, 1 ಚದರ್ಮಾನಗಳು. ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಎಷ್ಟಾಯಿತು ಏರಿಯಾ 1 ಸ್ಕ್ವೇರ್ ಯೂನಿಟ್ಸ್. ಅದೇ ರೀತಿ ಇವಾಗ ಟ್ರ್ಯಾಂಗಲ್ ಎ ಬಿ ಸಿನೂ ಫೈಂಡ್ ಮಾಡಬೇಕು ಏರಿಯಾ, ಯಾಕಂದರೆ ರೇಷೋ ಕೇಳ್ತಾ ಇದಾರೆ ಅನುಪಾತ ಎಷ್ಟು ಬರ್ತದಂತ. ಸೊ ಅದ್ರದ್ದು ಏರಿಯಾ. ಓಕೆ, ಸೊ ಟ್ರ್ಯಾಂಗಲ್ ಎ ಬಿ ಸಿ. ಓಕೆ, ಸೊ 1/2 ಬ್ರ್ಯಾಕೆಟ್. ಸೊ ಇದು ಫಸ್ಟ್ ಬ್ರ್ಯಾಕೆಟ್ ಪ್ಲಸ್ ಸೆಕೆಂಡ್ ಬ್ರ್ಯಾಕೆಟ್ ಪ್ಲಸ್ ಥರ್ಡ್ ಬ್ರ್ಯಾಕೆಟ್. ಓಕೆ, ಸೊ x1 x2 x3 ಎ ಬಿ ಸಿ ಪಾಯಿಂಟ್ಸ್ ಏನೇನಿದೆ ಇಲ್ಲಿ, ಎ ಬಿ ಸಿ ಪಾಯಿಂಟ್ಸ್ ಇಲ್ಲಿದೆ ನೋಡ್ರಿ. ಸೊ ಇದು x1 y1, x2 y2, x3 y3. ಸೊ x1 x2 x3 0 2 0 0 2 0. ನೆಕ್ಸ್ಟ್ y2 minus y3. ಸೊ y2 ಎಷ್ಟಿಲ್ಲಿ y2 ವ್ಯಾಲ್ಯೂ 1, y3 ಅಂದ್ರೆ 3. ಸೊ 1 minus 3. ನೆಕ್ಸ್ಟ್ y3 minus y1. ಸೊ 3 minus of -1 plus 1. ಸೊ 3 plus 1 ಆಗ್ತದೆ ಇದು. ಓಕೆ, 3 plus 1. ಸೊ ಸೈನ್ ಮಲ್ಟಿಪ್ಲಿಕೇಶನ್ ಕನ್ಫ್ಯೂಷನ್ದಾಗ ಇರಬಾರ್ದು. ನೆಕ್ಸ್ಟ್ y1 minus y2. y1 minus y2. ಸೊ -1 -1 -1 -1. ಸೊ ಆನ್ಸರ್ ಏನು ಬರ್ತದೆ ಇವಾಗ. ಸೊ ಇದು 1/2 ಬ್ರ್ಯಾಕೆಟ್.
ಸೊ 0 ಇಂಟು ಬ್ರ್ಯಾಕೆಟ್ ಝೀರೋನೇ ಆಗ್ತದೆ ಇದು. ನೆಕ್ಸ್ಟ್ 3 + 1 = 4, 2 ಇಂಟು 4 ಅಂದ್ರೆ 8, -1 ಮೈನಸ್, ಓಕೆ 0 ಇಂಟು ಅದಲ್ಲ, ಸೊ +0. ಓಕೆ, ಸೊ 1/2 0 + 8 + 0 8 ಆಗ್ತದೆ. 2 ಡಿವೈಡ್ ಮಾಡಿದ್ರೆ ಎಷ್ಟು ಆಗ್ತದೆ? 2 4 8, ಸೊ 4 ಸ್ಕ್ವೇರ್ ಯೂನಿಟ್ಸ್. 4 ಸ್ಕ್ವೇರ್ ಯೂನಿಟ್ಸ್. ಆ್ಯಂಡ್ ಅವರು ರೇಷಿಯೋ ಕೇಳ್ತಾ ಇದ್ದಾರೆ ಟ್ರ್ಯಾಂಗಲ್ PQR ಮತ್ತು ಟ್ರ್ಯಾಂಗಲ್ ABC ಇದು. ಓಕೆ, ಸೊ ಟ್ರ್ಯಾಂಗಲ್ ABC ಡಿವೈಡೆಡ್ ಬೈ, ಓಕೆ ಕ್ವಶನ್ ಏನಿದೆ, 1 ಸೆಕೆಂಡ್. ಸೊ ರೇಷಿಯೋ ಆಫ್ ದಿಸ್ ಏರಿಯಾ ಅಂದ್ರೆ ಏನು ಹೊಸದಾಗಿ ಕ್ರಿಯೇಟ್ ಆಗ್ಲತ್ತದ PQR. ಸೊ ಅದರದ್ದು ಜೊತೆ ABC ಅಂತ ಕೇಳತ್ತಾರೆ ಗಿವನ್ ಟ್ರ್ಯಾಂಗಲ್. ಅಂದ್ರೆ ಫಸ್ಟ್ PQR ನಾವು ಮೇಲ್ಗಡೆ ಇಟ್ಕೊಳ್ಬೇಕು. ಓಕೆ, ಸೊ ಟ್ರ್ಯಾಂಗಲ್ PQR ಡಿವೈಡೆಡ್ ಬೈ ಏರಿಯಾ ಆಫ್, ಓಕೆ ವಿಸ್ತೀರ್ಣ ಟ್ರ್ಯಾಂಗಲ್ ABC. ಸೊ PQRದು ಏರಿಯಾ ಎಷ್ಟು ಬಂದಿತ್ತು? ಅದೇ ಮೇಲೆ ಇದಲ್ಲ, 1 ಸ್ಕ್ವೇರ್ ಯೂನಿಟ್ಸ್. ಸೊ ಇದು 1 ಡಿವೈಡೆಡ್ ಬೈ ABC ಟ್ರ್ಯಾಂಗಲ್ 4 ಸ್ಕ್ವೇರ್ ಯೂನಿಟ್ಸ್. ಸೊ 4 ಅಂದರೆ ರೇಷಿಯೋ ಏನಾಗ್ತದೆ? 1:4. ಓಕೆ, ಸೊ ಇದು ರೇಷಿಯೋ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 4. Find the area of quadrilateral whose vertices taken in order. ಸೊ ಒಂದು ಚತುರ್ಭುಜದ ಅನುಕ್ರಮ ಶೃಂಗಗಳು ಕೊಟ್ಟಿದ್ದಾರಲ್ಲಿ ಅದರ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಓಕೆ, ಸೊ ಚತುರ್ಭುಜ ಕ್ವಾಡ್ರಿಲ್ಯಾಟ್ರಲ್ ಯಾವ ರೀತಿಯಾದಂಥ ನಮ್ಗೆ ಐಡಿಯಾನೂ ಇಲ್ಲ. ಜಸ್ಟ್ ನಾವು ಒಂದು ರ್ಯಾಂಡಮಾಗಿ ಕ್ವಾಡ್ರಿಲ್ಯಾಟ್ರಲ್ ಡ್ರಾ ಮಾಡ್ತೀನಿ ಇಲ್ಲಿ ನೋಡೋಣ. ಏನೂ ಬರಲಿಲ್ಲ, 1 ಸೆಕೆಂಡ್. ಓಕೆ, ಸೊ ಯಾವುದೇ ಇರ್ಬೋದು, ನಮಗೆ ಐಡಿಯಾ ಇಲ್ಲ. ಜಸ್ಟ್ ಒಂದು ಚತುರ್ಭುಜ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಸೊ ಟೋಟಲ್ 4 ಪಾಯಿಂಟ್ಸ್ ಇರ್ತವೆ ಇಲ್ಲಿ. ಫಸ್ಟ್ ಪಾಯಿಂಟ್ A ಪಾಯಿಂಟ್, B C D. ಓಕೆ, ಸೊ ಫಸ್ಟ್ ಪಾಯಿಂಟ್ -4, -2. ನೆಕ್ಸ್ಟ್ B -3, -5. ನೆಕ್ಸ್ಟ್ C ಪಾಯಿಂಟ್ 3, -2. D ಪಾಯಿಂಟ್ 2, 3. ಓಕೆ, ಬಟ್ ನಮ್ಗೆ ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಗೊತ್ತದ. ಸೊ ತ್ರಿಭುಜದ ವಿಸ್ತೀರ್ಣ ಫೈಂಡ್ ಮಾಡೋ ಫಾರ್ಮುಲಾ ಗೊತ್ತದ. ಬಟ್ ಕ್ವಾಡ್ರಿಲ್ಯಾಟ್ರಲ್ನಲ್ಲಿ ಏನು ಮಾಡ್ಬೇಕು ನಾವು? ಜಸ್ಟ್ ಒಂದು ಹಾಫ್ ಪಾರ್ಟ್ ಅಂದ್ರೆ ಡಯಾಗ್ನಲ್ ನಾವು ಜಾಯಿನ್ ಮಾಡಬೇಕು ಅಪೋಸಿಟ್ ಪಾಯಿಂಟ್ಸ್ದು. ಅಂದರೆ ಇಲ್ಲಿ 2 ಟ್ರ್ಯಾಂಗಲ್ ಆಗಿ ಸ್ಪ್ಲಿಟ್ ಆಗ್ತಾವೆ ಈ ರೀತಿ. ಓಕೆ, ಸೊ ಟೋಟಲಿ A ಪಾಯಿಂಟ C ಪಾಯಿಂಟಿಗೆ ಜಾಯಿನ್ ಮಾಡಬೇಕು ಈ ರೀತಿ. ಓಕೆ, ಅಂದ್ರೆ ನಾವು ಇವಾಗ 2 ಟ್ರ್ಯಾಂಗಲ್ದು ಸಪ್ರೇಟ್ ಏರಿಯಾ ಫೈಂಡ್ ಮಾಡ್ಕೊಂಡು ಪ್ಲಸ್ ಮಾಡ್ಬೋದಾ? ಇದು ABC ಟ್ರ್ಯಾಂಗಲ್. ಓಕೆ, ಇದ್ರದ್ದು ಏರಿಯಾ ಸಪ್ರೇಟ್ ಆಗಿ. ದೆನ್ ADC ಟ್ರ್ಯಾಂಗಲ್. ಸೊ ಇವೆರಡೂ ಸಪ್ರೇಟಾಗಿ ಫೈಂಡ್ ಮಾಡಿಕೊಂಡು ಪ್ಲಸ್ ಮಾಡಬೇಕು ಅಷ್ಟೇ. ಓಕೆ, ಫಸ್ಟ್ ಕಾಪಿ ಪೇಸ್ಟ್. ಸೊ ಇದು ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ. ನಮಗೇನು ಬೇಕು? ಫಸ್ಟ್ ABC ಟ್ರ್ಯಾಂಗಲ್ ABC ಇದರದ್ದು ಏರಿಯಾ. ಓಕೆ, ಸೊ 1/2. ಸೊ ಫಸ್ಟ್ ಬ್ರ್ಯಾಕೆಟ್ ಪ್ಲಸ್ ಸೆಕೆಂಡ್ ಬ್ರ್ಯಾಕೆಟ್ ಪ್ಲಸ್ ಥರ್ಡ್ ಬ್ರ್ಯಾಕೆಟ್. ದೆನ್ ಸೊ y2 ಮೈನಸ್, ಓಕೆ x1 x2 x3 ಏನೇನಾಗ್ತದೆ ವ್ಯಾಲ್ಯೂಸ್? x1 ಓನ್ಲಿ ABC ಗೆ ನೋಡ್ಕೊಳ್ಬೇಕು ನಾವು. ಓಕೆ, D ಪಾಯಿಂಟಿಗೆ ನೋಡ್ಕೊಳ್ಳೋಕೆ ಹೋಗಬಾರ್ದು, ABC. ಸೊ ಇದು x1 y1, ಸೊ ಇದು x2 y2, ಇದು x3 y3. ಸೊ x1 -4, x2 3, ನೆಕ್ಸ್ಟ್ x2 ಆಯಿತಾ, x3 -3. ಸೊ ಇದು ಪ್ಲಸ್ ಇಂಟು ಮೈನಸ್, ನಾನು ಡೈರೆಕ್ಟಾಗಿ -3 ಅಂತ ಬರ್ಕೊಳ್ತೀನಿ ಇಲ್ಲಿ. ನೆಕ್ಸ್ಟ್ y2 - y3, y2 ವ್ಯಾಲ್ಯೂ -2,
minus y3 value minus 5, so minus into minus plus 5, y3 minus y1, next y3 minus y1, so minus 5 minus 2 ಇದೆ next, so minus into minus plus 2, y1 minus y2, y1 value minus 2 minus y2 value minus 2, so minus into minus plus 2. Okay, so area of EBC ನಮಗೆ ಸಿಗ್ತದೆ ಇವಾಗ, ರೈಟ್. ಸೊ ಇದು 1/2, ಸೊ ಬ್ರ್ಯಾಕೆಟ್ನಲ್ಲಿ ಯಾವುದಾದ್ರು ವ್ಯಾಲ್ಯೂಸ್ 5 minus 2 ಮೀನ್ಸ್ ಇದು 3 ಆಗ್ತದೆ, minus 4 into 3 ಅಂದ್ರೆ minus 12, minus 5 plus 2 ಇದನ್ನು minus 3, right. ಸೊ 3 into minus 3 minus 9, ಲಾಸ್ಟ್ ಒನ್ 2 minus 2 ಇದು 0 ಆಗ್ತದೆ, minus 3 into 0 ಅಂದ್ರೆ 0. ಓಕೆ, ಸೊ 1/2 minus 12 minus 9, so minus 21. ಸೊ ಏರಿಯಾ ಆಫ್ ಎ ಬಿ ಸಿ ಎಷ್ಟಾಗ್ತದೆ, 1 into minus 21 minus 21/2 ಸ್ಕ್ವೇರ್ ಯೂನಿಟ್ಸ್, ಚದರ್ಮಾನಗಳು. ಓಕೆ, ಸೊ ಇದು ಟ್ರ್ಯಾಂಗಲ್ ಎ ಬಿ ಸಿ. ಓಕೆ, ನೆಕ್ಸ್ಟ್ ಗ್ರೀನ್ ಕಲರ್, ಗ್ರೀನ್ ಪಾರ್ಟ್ ಯಾವುದು, ಎ ಡಿ ಸಿ ಟ್ರ್ಯಾಂಗಲ್. ಸೊ ಎ ಡಿ ಸಿ ಫೈಂಡ್ ಮಾಡೋಣ ಇವಾಗ. ಸೊ ಟ್ರ್ಯಾಂಗಲ್ ಎ ಡಿ ಸಿ, ಇದರದ್ದು ವಿಸ್ತೀರ್ಣ ಏರಿಯಾ, ಫಸ್ಟ್ ಬ್ರ್ಯಾಕೆಟ್ ಪ್ಲಸ್ ಸೆಕೆಂಡ್ ಬ್ರ್ಯಾಕೆಟ್ ಪ್ಲಸ್ ಥರ್ಡ್ ಬ್ರ್ಯಾಕೆಟ್. ಓಕೆ, ಸೊ ಫಸ್ಟ್ ಒನ್ x1 x2, ಆಲ್ರೆಡಿ ನಾವು ಎ ಮತ್ತು ಸಿ ಪಾಯಿಂಟಿಗೆ x1 y1 x2 y2 ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ಈ ಸೈಡ್ ಡಿ ಪಾಯಿಂಟಿಗೂ ಹೆಸರು ಕೊಡೋಣ x3 y3 ಅಂತ. ಓಕೆ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡ್ರಿ. ಸೊ ಇದು ಸೆಕೆಂಡ್ ಟ್ರ್ಯಾಂಗಲ್, ಅದ್ರ ಸಲುವಾಗಿ ಇದಕ್ಕೆ x3 y3 ಫಾರ್ಮುಲಾ ಸಲುವಾಗಿ. ಫಸ್ಟ್ x1 x2 x3 -4 3 2, -4 3 2, right. Next y2 minus y3, y2 value ಎಷ್ಟಿಲ್ಲಿ -2 3, so -2 -3. Next y3 minus y1, 3 minus of -2, so 3 plus 2. Last one y1 minus y2, so -2 and again -2 so the plus 2, -2 plus 2, -2 plus 2. So half, first one -2 -3 ಎಷ್ಟಾಗ್ತದೆ, -5, minus into minus plus 4 into 5 20. Next 3 plus 2 5, 5 3 is 15. Next 2 minus 2 ಅಂದ್ರೆ 0 ಆಗ್ತದೆ, ಇದಂತೂ 0 ಬಂತು. ಓಕೆ, ಸೊ ಕಂಟಿನ್ಯೂ. 1/2 into 20 plus 15 means 35. ಸೊ ಟ್ರಯಾಂಗಲ್ ಎ ಡಿ ಸಿ ಎಷ್ಟು ಬಂತು, 35/2 ಸ್ಕ್ವೇರ್ ಯೂನಿಟ್ಸ್, ಚದರ್ಮಾನಗಳು. ಇದು ಟ್ರಯಾಂಗಲ್ ಎ ಡಿ ಸಿ. ಸೊ ನಮ್ಗೆ ಎರಡು ಟ್ರಯಾಂಗಲ್ದು ಏರಿಯಾ ಗೊತ್ತಾಯಿತು. ಜಸ್ಟ್ ನಾವು ಪ್ಲಸ್ ಮಾಡಿದೀವಿ ಅಂದ್ರೆ ನಮಗೆ ಎ ಬಿ ಸಿ ಡಿ ಚತುರ್ಭುಜ ಕ್ವಾಡ್ರಿಲ್ಯಾಟ್ರಲ್ ಗೊತ್ತಾಗ್ತದೆ, ರೈಟ್. ಓಕೆ, ಸೊ ಏರಿಯಾ ಆಫ್ ಎ ಬಿ ಸಿ ಡಿ, ಎ ಬಿ ಸಿ ಡಿಯ ವಿಸ್ತೀರ್ಣ ಓಕೆ ಈಕ್ವಲ್ಸ್ ಟು ಯಾವುದೋ ಟ್ರ್ಯಾಂಗಲ್ ಪ್ಲಸ್ ಮಾಡಿದಾಗ ಸಿಗ್ತದೆ ಅಂತ ಹೇಳಿದ್ದು, ಇವೆರಡು ಟ್ರ್ಯಾಂಗಲ್ ಎ ಬಿ ಸಿ ಆ್ಯಂಡ್ ಎ ಡಿ ಸಿ. ಟ್ರ್ಯಾಂಗಲ್ ಎ ಬಿ ಸಿ ಪ್ಲಸ್ ಟ್ರ್ಯಾಂಗಲ್ ಎ ಡಿ ಸಿ. ಸೊ ಎರಡೂ ಟ್ರ್ಯಾಂಗಲ್ದು ಏರಿಯಾ ಪ್ಲಸ್ ಮಾಡಬೇಕು, ರೈಟ್. ಸೊ ಏರಿಯಾ ಆಫ್
ಆರ್ ನೀವು ವಿಸ್ತೀರ್ಣ ಅಂತ ಬರ್ಕೋಬೋದು ಇಲ್ಲಿ ವಿ. ಓಕೆ, ಸೊ ಏರಿಯಾ ಆಫ್ ಎ ಬಿ ಸಿ ಎಷ್ಟು -21/2 ಅಲ್ಲ. ಸೊ ನಾವು ಪಾಸಿಟಿವ್ ಅಲ್ಲಿ ಕನ್ಸಿಡರ್ ಮಾಡಬೇಕು, ಬಿಕಾಸ್ ಏರಿಯಾ ಯಾವಾಗೂ ಪಾಸಿಟಿವ್ನಾಗೆ ನಾವು ಮೆಷರ್ ಮಾಡ್ತೀವಲ್ಲ. ಸೊ ಏರಿಯಾ ಅದರಲ್ಲಿ ಮೆಷರ್ ಮಾಡಬೇಕು ಪಾಸಿಟಿವ್. ಸೊ ಇದು ಪ್ಲಸ್ ಅಂತಲೇ ಕನ್ಸಿಡರ್ ಮಾಡಬೇಕು. ಓಕೆ, ಆನ್ಸರ್ ನೆಗೆಟಿವ್ ಬಂದ್ರೂ ನಾವು ಪಾಸಿಟಿವ್ನೇ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಏರಿಯಾ ಆಫ್ ಎ ಬಿ ಸಿ 21/2 ಪ್ಲಸ್ ಏರಿಯಾ ಆಫ್ ಎ ಡಿ ಸಿ 35/2. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 2 ಆಗ್ತದೆ. ಆ್ಯಂಡ್ 21 + 35 ಎಷ್ಟಾಗ್ತದೆ 6, 5 / 2. ಸೊ 2 1s 2 2s 2 8s. ಓಕೆ, 28 ಸ್ಕ್ವೇರ್ ಯೂನಿಟ್ಸ್ ಚದರ್ ಮಾನಗಳು. ಸೊ ಇದು ಯಾವುದು ಏರಿಯಾ ಆಫ್ ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿಯ ವಿಸ್ತೀರ್ಣ ಅರ್ಥ ಆಯ್ತಾ. ಲಾಸ್ಟ್ ಕ್ವಶನ್, 5th one. ಯು ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ 9th. ಓಕೆ, ನೀವು ಕ್ಲಾಸ್ 9th ಒಳಗೆ ಏನೋ ಕಲ್ತಿರಂತ. ಕೊರೋನಾದಾಗ ಏನು ಕಲ್ತಿರಿ ಕ್ಲಾಸ್ 9 ಒಳಗೆ? ಹೋಗ್ಬೇಡ್ರಿ. ಓಕೆ, ಸೊ ನಾನು ಹೇಳ್ತೀನಿ ಕೇಳ್ರಿ, ಕ್ಲಾಸ್ 9 ಒಳಗೆ ಏನು ಕಲಿಬೇಕಿತ್ತು ಅವ್ರು ಕಲ್ತಿದ್ದೀರ. ಓಕೆ, ದ ಮೀಡಿಯನ್ ಆಫ್ ಅ ಟ್ರ್ಯಾಂಗಲ್ ಡಿವೈಡ್ಸ್ ಇಟ್ ಇಂಟು 2 ಟ್ರ್ಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾಸ್. ಓಕೆ, ಸೊ ಏನು ಹೇಳ್ತಾರೆ ಇಲ್ಲಿ, ಒಂದು ತ್ರಿಭುಜದ ಮಧ್ಯರೇಖೆ ಅದನ್ನೇನು ಮಾಡ್ತದಂತ 2 ಸಮ ವಿಸ್ತೀರ್ಣ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಅಂದ್ರೆ ಒಂದು ಯಾವುದೇ ಟ್ರ್ಯಾಂಗಲ್ ತೊಗೊಂಡ್ರಂದ್ರೆ ಅದ್ರದಾಗ ಒಂದು ಮಧ್ಯರೇಖೆ ಅಂತ ಡ್ರಾ ಮಾಡ್ತಾರೆ, ಮೀಡಿಯನ್ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ? ಮೀಡಿಯನ್, ಮಧ್ಯರೇಖೆ. ಸೊ ಇದು ಏನು ಮಾಡ್ತದ, ಒಂದು ಇಲ್ಲಿ ಕೆಳಗಡೆ ಇರೋದು ಎಕ್ಸಾಂಪಲ್ ಇದು ಒಂದು ಎ ಬಿ ಸಿ ಟ್ರ್ಯಾಂಗಲ್ ಅಂದಾಗ, ಸೊ ಬಿ ಸಿಗೆ ಫಸ್ಟ್ ಹಾಫ್ ಮಾಡ್ತದೆ. ಸೊ ಟೋಟಲ್ ಬಿ ಸಿ ಒಂದು 10 ಸೆಂಟಿಮೀಟ್ರ್ ಲೈನ್ ಅದ ಅಂದ್ರೆ 5 ಸೆಂಟಿಮೀಟ್ರ್ ಆಗಿ ಕಟ್ ಮಾಡ್ತದೆ. ಆ್ಯಂಡ್ ಎ ಆ್ಯಂಗಲಿಗೂ ಹಾಫ್ ಮಾಡ್ತದೆ. ಎಕ್ಸಾಂಪಲ್ ಟೋಟಲ್ ಒಂದು 60 ಡಿಗ್ರಿ ಇತ್ತಂದ್ರೆ 30 ಡಿಗ್ರಿ ಮಾಡ್ತದೆ ಮೀಡಿಯನ್ ಕೆಲಸ. ಆ್ಯಂಡ್ ಎರಡೂ ತ್ರಿಭುಜಗಳೇನು ಉಂಟಾಗ್ಲತ್ತವ ಇಲ್ಲಿ, ಟೂ ಟ್ರ್ಯಾಂಗಲ್ಸ್ ಕ್ರಿಯೇಟ್ ಆಗ್ಲತ್ತವ. ಸೊ ಎರಡೂ ಟ್ರ್ಯಾಂಗಲ್ ಏರಿಯಾನು ಈಕ್ವಲ್ ಇರ್ತದೆ. ಇದ್ರದ್ದು ಏರಿಯಾ ಆ್ಯಂಡ್ ಈ ಟ್ರ್ಯಾಂಗಲ್ದು ಏರಿಯಾ ಎರಡೂ ಈಕ್ವಲ್ ಇರ್ತವೆ. ಸೊ ಈ ಪಾಯಿಂಟ್ಸ ನೀವು 9th ಒಳಗೆ ಕಲ್ತಿದ್ದೀರಾ ಅಂತ ಅವ್ರು ಹೇಳತ್ತಾರೆ. ಓಕೆ, ಕಲ್ತಿರಲ್ಲ ಕಮೆಂಟ್ನಾಗ ಹೇಳ್ರಿ. ಓಕೆ, ಸೊ ಕಂಟಿನ್ಯೂ. ವೆರಿಫೈ ದಿಸ್ ರಿಸಲ್ಟ್ ಫಾರ್ ಟ್ರ್ಯಾಂಗಲ್ ಎ ಬಿ ಸಿ ಹೂಸ್ ವರ್ಟೈಸಸ್ ಆರ್. ಓಕೆ, ಸೊ ಎ ಬಿ ಸಿ ಎಂಬ 3 ಶೃಂಗ ಬಿಂದುಗಳಾಗಿರುವ ಎ ಬಿ ಸಿಯಲ್ಲಿ ತಾಳೆ ನೋಡಿ. ಸೊ ಅವ್ರೇನು ನೀವು ಕಲ್ತಿರಲ್ಲ ಅದು ತಾಳೆ ನೋಡ್ರಿ ಅಂತ ಹೇಳತ್ತಾರೆ. ಕಲ್ತಿದ್ದೆ ಮತ್ತೊಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಅಂತ ಹೇಳತ್ತಾರೆ, ನೋಡ್ರಿ. ಸೊ ಇದೊಂದು ಎ ಬಿ ಸಿ ಟ್ರ್ಯಾಂಗಲ್, ಅದರದ್ದು ಕೋಆರ್ಡಿನೇಟ್ಸ್ ಕೊಟ್ಟಾರ ಅವ್ರು ಆಲ್ರೆಡಿ. -4, -6 ಆ್ಯಂಡ್ 3, -2, 5, 2. ಇಲ್ಲಿ ಒಂದು ನೀವು ಮೀಡಿಯನ್ ಡ್ರಾ ಮಾಡ್ಬೇಕು, ನೀವು ಮಧ್ಯರೇಖೆ. ಓಕೆ, ಅದು ಮಧ್ಯರೇಖೆ ಹೆಂಗೆ ಡ್ರಾ ಮಾಡ್ತದೋ ಬಿ ಸಿಗೆ ಹಾಫ್ ಮಾಡ್ತದೆ, ಆ ರೀತಿ ನೀವು ಅಸ್ಯೂಮ್ ಮಾಡ್ಕೋಬೇಕು. ಏನು ಮಾಡ್ತಿದ್ದು, ಬಿ ಸಿಗೆ ಅರ್ಧ ಮಾಡ್ತದೆ, ಅವೆರಡು ಈಕ್ವಲ್ ಆಗ್ತವೆ. ಸೊ ಅದು ಹೊಸದಾಗೇನು ಪಾಯಿಂಟ್ ಬಂತು, ಆ ಪಾಯಿಂಟ್ನ ಡಿ ಅಂತ ಹೆಸರು ಕೊಡ್ತೀವಿ. ಓಕೆ, ಇವಾಗ ನಮಗೇನು ಫೈಂಡ್ ಮಾಡೋಕ್ಕೆ ಹೇಳ್ತಾರೋ ಅದು ನಾವೇನು ಕಲ್ತಿದ್ದೇವೆ ಅದು ಖರೆ ಅದನ್ನು ಸುಳ್ಳದ ನಿಜನ ಸುಳ್ಳು ಚೆಕ್ ಮಾಡಿರಲತ್ತಾರ. ಮೀನ್ಸ್ ಇದು ಏರಿಯಾ ಇದು ಏರಿಯಾ ಈಕ್ವಲ್ ಅಂತ ತೋರಿಸ್ಬೇಕು ನಾವು. ಸೊ ಈಕ್ವಲ್ ಅಂತ ತೋರಿಸ್ಬೇಕಂದಾಗ ನಿಮ್ಗೆ ಫಾರ್ಮುಲಾ ಅಂತೂ ಗೊತ್ತಾಯಿತು, ಟ್ರ್ಯಾಂಗಲ್ದು ಏರಿಯಾ ಫೈಂಡ್ ಮಾಡೋದು, ರೈಟ್. ಬಟ್ ನೀವು ಯಾವುದೋ ಟ್ರ್ಯಾಂಗಲ್ದು ಏರಿಯಾ ಫೈಂಡ್ ಮಾಡಬೇಕು. ಒಂದು ಎ ಬಿ ಡಿ ಕರೆಕ್ಟ್, ಆ್ಯಂಡ್ ಮತ್ತೊಂದು ಎ ಸಿ ಡಿ. ಸೊ ಎರಡರೊಳಗೂ ಡಿ ಕಾಮನ್ ಅದ, ಬಟ್ ಡಿದು ಕೋಆರ್ಡಿನೇಟೇ ಗೊತ್ತಿಲ್ಲ ನಿಮಗೆ, ನಿರ್ದೇಶಾಂಕನೇ ಗೊತ್ತಿಲ್ಲ. ಅಂದ್ರೆ ಫಸ್ಟ್ ನೀವು ಕೋಆರ್ಡಿನೇಟ್ ಫೈಂಡ್ ಮಾಡ್ಕೋಬೇಕು. ಕೋಆರ್ಡಿನೇಟ್ ಯಾವ ರೀತಿ ಫೈಂಡ್ ಮಾಡ್ಬೇಕು, ಆಲ್ರೆಡಿ ನಿಮಗೊಂದು ಐಡಿಯಾ ಬಂತಿಲ್ಲಿ. ಇದು ಮಿಡಲ್ನಲ್ಲಿ ಅದಂದ್ರೆ ರೇಷಿಯೋ ಏನಾಗ್ತದೆ 1:1. ಸೊ 1:1 ಅಂದಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಲಾಸ್ಟಲ್ಲಿ ಹೇಳಿದ್ನಲ್ಲ. ಸೊ ಮಿಡ್ ಪಾಯಿಂಟ್ ಇದ್ದಾಗ ಫಾರ್ಮುಲಾ ಏನಾಗ್ತದೆ,
ಸೆಕ್ಷನ್ ಫಾರ್ಮುಲಾ, ಭಾಗ ಪ್ರಮಾಣ ಸೂತ್ರ. ಸೊ ಡಿ ಆಫ್ ಎಕ್ಸ್ ಕಾಮ ವೈ ಸೇಮ್ x1 plus x2 divided by 2 y1 plus y2 divided by 2. ಅಂದರೆ ನೀವು ಡಿ ಪಾಯಿಂಟ್ ಫೈಂಡ್ ಮಾಡ್ಬೋದು. ಇವಾಗ ಡಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಡಿ ಆಫ್ ಡಿವೈಡೆಡ್ ಬೈ 2 ಅಂತೂ ಸೇಮ್. x1 y1 ಯಾವ್ದು ಇವಾಗ ಇದು x1 y1, ಇದು x2 y2, ಬಿಕಾಸ್ ಬಿ ಮತ್ತು ಸಿ ಮಿಡಲ್ನಲ್ಲಿದೆ ಡಿ ಪಾಯಿಂಟ್, ಅದರ ಸಲುವಾಗಿ. ಸೊ x1 ಪ್ಲಸ್ x2 ಅಂದ್ರೆ 3 ಪ್ಲಸ್ 5, ಅದೇ ರೀತಿ y1 ಪ್ಲಸ್ y2 ಅಂದ್ರೆ -2 ಪ್ಲಸ್ 2. ಸೊ 5 ಪ್ಲಸ್ 3 8, 8/2 ಅಂದ್ರೆ 4, -2 ಪ್ಲಸ್ 2 ಇದು 0 ಆಗ್ತದೆ, ರೈಟ್. 0/2 ಅಂದ್ರೆ 0. ಸೊ ಡಿ ಪಾಯಿಂಟ್ ನಮ್ಗೆ ಗೊತ್ತಾಯಿತು 4,0 ಅಂತ. ಅಂದರೆ ಇವಾಗ ನೀವು ಏರಿಯಾ ಫೈಂಡ್ ಮಾಡ್ಬೋದು, ತಾಳೆ ನೋಡ್ಬೋದು, ಟ್ಯಾಲಿ ಮಾಡ್ಬೋದು, ರೈಟ್. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಇಲ್ಲಿ, ಸೊ ಇದು ಈ ಟ್ರ್ಯಾಂಗಲ್ದು ಏರಿಯಾ ಫೈಂಡ್ ಮಾಡ್ತೀನಿ. ಓಕೆ, ಅದಾದಮೇಲೆ ಈ ಟ್ರ್ಯಾಂಗಲ್ದು ಏರಿಯಾ ಫೈಂಡ್ ಮಾಡ್ತೀನಿ. ಸೊ ಇವೆರಡು ಟ್ರ್ಯಾಂಗಲ್ದು ಏರಿಯಾ ನನಗೆ ಸೇಮ್ ಸಿಗಬೇಕು, ಎರಡು ಟ್ರ್ಯಾಂಗಲ್ದು ಏರಿಯಾ ಸೇಮ್ ಸಿಗಬೇಕು. ಫಸ್ಟ್ ಲೆಫ್ಟ್ ಸೈಡ್ ಅಂದರೆ ಎ ಬಿ ಡಿ ಟ್ರ್ಯಾಂಗಲ್ ತೊಗೊಳ್ಳೋಣ, ಎ ಬಿ ಡಿ. ಓಕೆ, ಕಾಪಿ ಪೇಸ್ಟ್ ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ. ಸೊ ನಮ್ಗೆ ಯಾವ್ದು ಬೇಕು, ಫಸ್ಟ್ ಒನ್ ಎ ಬಿ ಡಿ ಟ್ರ್ಯಾಂಗಲ್, ಎ ಬಿ ಡಿ ಏರಿಯಾ. ಸೊ 1/2 ಎಷ್ಟು ಬ್ರ್ಯಾಕೆಟ್ಸ್, 3 ಬ್ರ್ಯಾಕೆಟ್ಸ್, ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಥರ್ಡ್. ಓಕೆ, ಸೊ ಫಸ್ಟ್ ಏನು ಬರ್ಕೋಬೇಕು ಬ್ರ್ಯಾಕೆಟ್ಗಿಂತ ಮೊದಲು x1 x2 x3. ಸೊ ಎ ಬಿ ಡಿಯಲ್ಲಿ x1 x2 x3 ನೋಡ್ಕೊಳ್ಬೇಕು ಇವಾಗ. ಸೊ ಮೊದಲಿಂದ ಹೆಸರು ರಿಮೂವ್ ಮಾಡ್ಕೊಳ್ಳೋಣ. ಓಕೆ, ಸೊ ಎ ಬಿ ಡಿಯಲ್ಲಿ ಫಸ್ಟ್ ಒನ್ ಇದು ಈ ರೀತಿ 4 3, ಸೊ ಇದು 4 ಎ ಬಿ ಡಿ. ಓಕೆ, 4 3 4 x1 x2 x3 4 3 4 ಈ ರೀತಿ. ನೆಕ್ಸ್ಟ್ y2 ಮೈನಸ್ y3. ಓಕೆ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಸೊ ಇದು x1 y1, ಇದು x2 y2, ಆರ್ ಸೊ ಇದು ಲಾಸ್ಟ್ ಒನ್ನು ಇಲ್ಲಿ 4,0 x3 y3, ಕರೆಕ್ಟ್. ಸೊ ಇವಾಗ ಫಾರ್ಮುಲಾ ಪ್ರಕಾರ ಫಸ್ಟ್ ಬ್ರ್ಯಾಕೆಟ್ y2 ಮೈನಸ್ y3, y2 ವ್ಯಾಲ್ಯೂ -2, y3 ವ್ಯಾಲ್ಯೂ 0. ಸೊ -2 - 0, -2 - 0. ನೆಕ್ಸ್ಟ್ y3 ಮೈನಸ್ y1, 0 minus of minus plus 6, so 0 plus 6. Next y1 minus y2, so -6 -2 ಅಂದ್ರೆ -6 -2 ಅದಲ್ಲ, ಸೊ minus into minus plus 2. Okay, so 1/2 first one -2, ಇದು -2 ಬಂತು, ಸೊ -8, 0 plus 6, so 6 ಆಗ್ತು, 6 into 3 18, -6 plus 2 -4, so -16. Okay, so 1/2 into, so 18 minus 8 ಅಂದರೆ 10 ಆಗ್ತದೆ, ಸೊ ಇದು 10 ಬಂತು. ಸೊ 10 ಮೈನಸ್ ಇದು 16 ಅಂದರೆ ಎಷ್ಟಾಗ್ತದೆ, -6, ಸೊ -6 ಡಿವೈಡ್ ಮಾಡಿದ್ರೆ 2 3s, ಸೊ -3 ಸ್ಕ್ವೇರ್ ಯೂನಿಟ್ಸ್ ಬಂತು. ಬಟ್ ನೆಗೆಟಿವಲ್ಲಿ ನಾವು ಏರಿಯಾ ಫೈಂಡ್ ಮಾಡಲ್ಲ, ಅದಕ್ಕೆ ನಾವೇನು ಮಾಡ್ಬೇಕು, ಇದಕ್ಕೆ ಪಾಸಿಟಿವ್ ಕನ್ಸಿಡರ್ ಮಾಡಬೇಕು. ಓಕೆ, ಪಾಸಿಟಿವ್ ಕನ್ಸಿಡರ್ ಮಾಡಬೇಕು. ಸೊ ಏರಿಯಾ ಆಫ್ ಎ ಬಿ ಡಿ ಬಂತು. ನೆಕ್ಸ್ಟ್ ಇನ್ನೊಂದು ಎ ಡಿ ಸಿನೂ ಫೈಂಡ್ ಮಾಡಬೇಕು, ಈಕ್ವಲ್ ಆಗ್ತದಲ್ಲ ಅಂತ ಚೆಕ್ ಮಾಡೋಣ. ಎ ಡಿ ಸಿ ಟ್ರ್ಯಾಂಗಲ್, ಸೊ ಟ್ರ್ಯಾಂಗಲ್ ADC equals to 1/2 first bracket plus second bracket plus third bracket. Okay, x1 x2 x3 ADC ನೋಡ್ಕೋತಾ ಹೋಗಬೇಕು. ಸೊ ಇದಕ್ಕೆ ನಾವು ಇವಾಗ x2 y2 ಅಂತ ಹೆಸರು ಕೊಡ್ತೀನಿ,
ಇದಂತೂ ಆಲ್ರೆಡಿ x3 y3 ಆಲ್ರೆಡಿ ಇದೆ ಅಲ್ಲ, ಆ್ಯಸ್ ಇಟ್ ಈಸ್. ಓಕೆ, x1 x2 x3 4 5 4. ಓಕೆ, 4 5 4. ನೆಕ್ಸ್ಟ್ y2 ಮೈನಸ್ y3. y2 ಅಂದ್ರೆ ಸಿ ಪಾಯಿಂಟಿಗೆ ನೋಡ್ಬೇಕು ಇವಾಗ. ಓಕೆ, ರೈಟ್ ಸೈಡ್ ಸಿ ಪಾಯಿಂಟ್. y2 ಅಂದ್ರೆ 2, y3 ಅಂದ್ರೆ 0. ಸೊ 2 ಮೈನಸ್ 0. ನೆಕ್ಸ್ಟ್ y3 ಮೈನಸ್ y1 0 minus of minus 6 plus 6, so 0 plus 6. Next y1 minus y2, y1 minus y2, so minus 6 minus 2. So area ಆಗ್ತದಿಲ್ಲಿ. 1 second. So 1 by 2, 2 minus 0, 2, 4 into 2 8, 0 plus 6 6, so 5 into 6 30, minus 6 minus 2 minus 8, so minus into plus minus 4 8 32. Okay, now 30 minus 32 ಎಷ್ಟು ಆಗ್ತದೆ? minus 2 ಆಗ್ತದೆ. and 8 minus 2 ಅಂದ್ರೆ 6, so 1 by 2 into 8 minus 2 ಅಂದ್ರೆ 6. so 2 din ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬಂತು? 3 ಸ್ಕ್ವೇರ್ ಯೂನಿಟ್ಸ್. ಸೊ ಎರಡು ಟ್ರಯಾಂಗಲ್ದು ಏನು ಬಂತು ಏರಿಯಾ? ಟ್ರಯಾಂಗಲ್ ADC ಚದರ್ಮಾನಗಳು. ಎರಡು ಟ್ರಯಾಂಗಲ್ದು ಏರಿಯಾ ಏನು ಬಂತು? 3 ಸ್ಕ್ವೇರ್ ಯೂನಿಟ್ಸ್. ABD ADC. ಓಕೆ, ದೇರ್ಫೋರ್ ಟ್ರಯಾಂಗಲ್ ABD ವಿಸ್ತೀರ್ಣ. ಓಕೆ, ಇಲ್ಲಿ ಏರಿಯಾ ಅಂತ ಬರ್ಕೋರಿ ಫಸ್ಟ್. ಈಗ area of triangle ABD is equals to area of ADC, triangle ADC ವಿಸ್ತೀರ್ಣ. okay, hence proved. okay, and ಪ್ಲೀಸ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಇದೇ ರೀತಿ PDF ನೋಟ್ಸ್ನು ನಿಮಗೆ ಟೆಲಿಗ್ರಾಮ್ದಾಗ ಸಿಗ್ತದೆ. ಸೊ ಇದನ್ನು ನೋಟ್ಸ್ ಟೆಲಿಗ್ರಾಮ್ ಒಳಗೆ ಸಿಗ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ PDF ಸಿಗ್ತದೆ. ಆ್ಯಂಡ್ ಕ್ಲಾಸ್ 11th 12th, ಸೊ ಸ್ಟೂಡೆಂಟ್ಸ್ ನೀವು ಸೊ ಕ್ಲಾಸ್ ಮೀನ್ಸ್ ವಿಡಿಯೋಸ್ ಡೈಲಿ ಜಾಯ್ನ್ ಆಗಿ ಅಟೆಂಡ್ ಮಾಡ್ತೀರಂದ್ರೆ ಅದನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ಲಾಸ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೈಕ್ ಶೇರ್ ಮಾಡಿರಿ, ಬಿಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗಾದರೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್.